ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಫಲ್ಲಿ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಸ್ಪೆಷಲಿ ನಾವು ಲೇಡೀಸು ಎಲ್ಲ ಸೆಕ್ಷನ್ಸಲ್ಲೂ ಎಲ್ಲ ಏರಿಯಾಗಳಲ್ಲೂ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮದು ಸೆಲ್ಫ್ ಕೇರ್ ಮಾಡ್ಕೋಬೇಕಾಗುತ್ತೆ. ನಮ್ಮದು ಎಮೋಷನ್ಸ್ ಅಪ್ ಆ್ಯಂಡ್ ಡೌನ್ ಆಗ್ತಾಯಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಮನೆ, ಫ್ಯಾಮಿಲಿ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಜೊತೆಗೆ ಕೆರಿಯರು ಮತ್ತು ನಮ್ಮ ಪ್ರೊಫೆಷ್ನಲ್ ಗ್ರೋತು, ಸೋಷಲ್ ಲೈಫು ಮತ್ತು ಸ್ಪಿರಿಚುವಲ್ ಲೈಫು. ಅಂದರೆ ಯಾವ ರೀತಿ ನಾವು ಕಲ್ಚರ್ನ ಫಾಲೋ ಮಾಡ್ತೀವಿ, ಯಾವ ರೀತಿ ಟ್ರೆಡಿಷನ್ಸ್ನ ಫಾಲೋ ಮಾಡ್ತೀವಿ, ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಬ್ಲಾಗಲ್ಲಿ ಅದನ್ನು ಮಾತಾಡ್ತಾ ಹೋಗೋಣ. ಎಸ್ಪೆಷಲಿ ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಆಗೋವಂಥ ಒಂದು ವಿಡಿಯೋ. ಈಗಿನ ಕಾಲದಲ್ಲಿ ಸುಮಾರು ಜನ ವರ್ಕಿಂಗ್ ಆಗಿರ್ತಾರೆ, ಮನೇಲಿದ್ದರೂ ಕೂಡ ಎಲ್ಲ ಬ್ಯಾಲೆನ್ಸಿಂಗ್ ಮಾಡೋದು ಸಿಕ್ಕಾಪಟ್ಟೆ ಆ್ಯಕ್ಚುಲಿ ಕಷ್ಟ ಆಗುತ್ತೆ. ಮನೇನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಕೆಲವು ಸತಿ ತುಂಬ ಸಿಟ್ಟು, ಫ್ರಸ್ಟ್ರೇಷನ್ನು, ಯಾರೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಲ್ಲ, ಹೆಲ್ಪ್ ಮಾಡಲ್ಲ. ಆ ರೀತಿ ಇದ್ದಾಗ ಸಿಚುವೇಶನ್ಸ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು, ಯಾವ ರೀತಿ ಲೈಟಾಗಿ, ಕಾಮಾಗಿ, ಕೂಲಾಗಿ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಜೊತೆಗೆ ಹಳ್ಳಿದು ಲಾಸ್ಟ್ ವ್ಲಾಗ್ನ ಹಾಕ್ತಾಯಿದ್ದೀನಿ. ಹಳ್ಳಿ ಜೀವನ ಯಾವ ರೀತಿ ಇರುತ್ತೆ, ಮತ್ತು ದಸರಾ ಹಬ್ಬಕ್ಕೆ ಮತ್ತು ಆಯುಧ ಪೂಜೆಗೆ ಯಾವ ರೀತಿ ಇತ್ತು ಪ್ರಿಪ್ರೇಷನ್ಸು, ಏನೇನು ಐಟಮ್ಸ್ ಮಾಡಿದ್ವಿ, ಏನೇನು ಕೆಲಸ ಮಾಡ್ತಿದ್ವಿ, ಅದನ್ನೆಲ್ಲ ನಿಮ್ಮ ಜೊತೆ ನೋಡ್ತಾ ಈ ಜೊತೆಗೆ ಒಂದು ಲೈಫ್ ಮೋಟಿವೇಶನ್ನು, ಲೈಫ್ ಲೆಸನ್ಸು ನಿಮಗೆ ಇರುತ್ತೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ಸುಮಾರು ಜನ ಎಷ್ಟು ಹೆಲ್ಪ್ ಮಾಡಿದರು ಅಂದರೆ ನಿಜವಾಗ್ಲೂ. ಈಗ ಆಲ್ರೆಡಿ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ, ಆ ಡೇಸ್ನ ಮಿಸ್ ಮಾಡ್ಕೋತೀವಿ. ಪ್ರತಿಯೊಬ್ಬರು ಅಷ್ಟೇ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಒಳ್ಳೆ ಟೈಮು, ಒಳ್ಳೆ ವೆಕೇಷನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ತೋರಿಸ್ತಾ ಇರೋದು, ಇದು ನಮ್ಮ ಭಾವನ ಮಗಳು ಮೇಘನಾ ಅಂತ. ಅವಳು ಒಬ್ಬಟ್ಟಿಗೆಲ್ಲ ರುಬ್ತಾಯಿದ್ರು. ಪ್ರತಿಯೊಬ್ಬರು ಅಷ್ಟೇ ಆಯಿತಾ, ಅವ್ರವ್ರಿಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಕೆಲಸನ ಮಾಡ್ತಾನೇ ಇದ್ದರು. ಅದು ಸುಮಾರು ಜನ ಮೆಚ್ಕೊಂಡಿದ್ದೀರಾ, ತುಂಬು ಕುಟುಂಬ ನಿಮ್ಮದು ಎಷ್ಟು ಚೆನ್ನಾಗಿದೆ ಅಂತ. ಡೆಫಿನೆಟ್ಲಿ ಹೌದು, ನಾನು ಹೇಳಿದ್ನಲ್ಲ, ವರ್ಷಕ್ಕೊಂದು 4-5 ಸತಿ ಮೀಟ್ ಮಾಡೋದು ಅಷ್ಟೇ. ಆದರೂ ಆ ಪ್ರೀತಿ ಇರುತ್ತಲ್ಲ, ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಎಲ್ಲ ಶೇರ್ ಮಾಡಿಕೊಂಡು ಕೆಲಸ ಮಾಡಿದ್ದು ಚೆನ್ನಾಗಿ ಅನ್ನಿಸ್ತು. ಸೊ ನೆಕ್ಸ್ಟ್ ಈಗ ದಸರಾ ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಆಗ್ತಾಯಿದೆ ಅಂತ ನೋಡ್ತಾ ಹೋಗಿ. ಫ್ರೆಂಡ್ಸ್, ನಾವು ಬ್ಯಾಲೆನ್ಸಿಂಗ್ ಲೈಫಲ್ಲಿ ತುಂಬ ಬ್ಯಾಲೆನ್ಸಿಂಗ್ ಕಲಿಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಾವು ರಿಲ್ಯಾಕ್ಸ್ಡಾಗಿ ಇರಬೇಕು, ಆಯಿತಾ. ನಾವೇನಾದ್ರು ಟೆನ್ಷನಲ್ಲಿದ್ದೀವಿ, ತುಂಬ ಗಡಿಬಿಡಿ ಮಾಡ್ಕೋತಾ ಇದ್ದೀವಿ ಅಂದರೆ ಆ್ಯಕ್ಚುಲಿ ಲೈಫಲ್ಲಿ ಒಂದು ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಸೊ ಮೈಂಡ್ ಕಾಮಾಗಿದೆ ಅಂದರೆ ನಾವು ಎಲ್ಲನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಸೆಲ್ಫ್ ಕೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಡೈಲಿ ಎಷ್ಟೇ ಜಂಜಾಟ ಇದ್ದರೂ ಕೂಡ ರಿಲ್ಯಾಕ್ಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿ. ಎಲ್ಲರ ಲೈಫು ಜಂಜಾಟನೇ, ಯಾರ್ದು ಆರಾಮಾಗಿರುತ್ತೆ, ಏನೋ ತುಂಬ ಆರಾಮಾಗಿರ್ತಾರೆ. ಹೌಸ್ ವೈಫ್ ಆಗಿದ ತಕ್ಷಣ ಆರಾಮು, ನಾವು ವರ್ಕಿಂಗ್ ವುಮೆನ್ ಆಗಿದ ತಕ್ಷಣ ಜಂಜಾಟ, ಜೆಂಟ್ಸಿಗೆ ರಿಲ್ಯಾಕ್ಸು, ಆ ಥರ ಎಲ್ಲ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಜಂಜಾಟ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ನಾವು ಯಾವಾಗ ರಿಲ್ಯಾಕ್ಸ್ ಆಗಿ ಲೈಫ್ನ ಹ್ಯಾಂಡ್ಲ್ ಮಾಡೋದು ಕಲಿತೀವಿ, ಆಗ ಸ್ವಲ್ಪ ಬ್ಯಾಲೆನ್ಸಿಂಗ್ ಅನ್ನೋದು ಬರುತ್ತೆ. ಯಾವಾಗ ಟೈಮ್ ಸಿಗುತ್ತೋ, ರೊಟೀನ್ ಇದ್ದಿದ್ದೆ, ಕಂಟಿನ್ಯೂಸ್ ಆಗಿ ಕೆಲಸ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಟೈಮ್ ಸಿಕ್ಕಾಗ ಕೆಲಸಗಳ ಮಧ್ಯ ಬ್ರೇಕ್ ತೊಗೊಳ್ಳೋದು, ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಇದರಿಂದ ನಾವು ರೀಚಾರ್ಜ್ ಆಗ್ತೀವಿ. ರೀಚಾರ್ಜ್ ಅಂದರೆ ಏನು ಅಂದರೆ, ಕಂಟಿನ್ಯೂಸ್ 1-1.5 ಗಂಟೆ ಟೈಮ್ ಕೆಲಸ ಮಾಡಿದ್ದೀವಿ ಅಂದರೆ ಸ್ವಲ್ಪ 5 ನಿಮಿಷ 10 ನಿಮಿಷ ಕೂತ್ಕೊಂಡು ನೋಡಿ, 5-10 ನಿಮಿಷ ಟಿ ವಿ ನೋಡಿಬಿಟ್ಟು ರಿಲ್ಯಾಕ್ಸ್ ಆಗಿ ನಿಮ್ಮ ಎನರ್ಜಿ ಲೆವೆಲ್ ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತ ನೋಡಿ. ಸೊ ಯಾವಾಗಲೂ ಅಷ್ಟೇ ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ ತೊಗೊಂಡು ರಿಲ್ಯಾಕ್ಸ್ ಮೂಡಾಗಿ ಇರೋದು ತುಂಬ ಇಂಪಾರ್ಟೆಂಟು. ಸೆಕೆಂಡ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರಬೇಕು ಅಂದರೆ ಅದಕ್ಕೆ ಕಾಂಪ್ಲಿಮೆಂಟ್ರಿ ಏನು ಅಂದರೆ ನಮ್ಮ ಬಾಡಿ. ಬ್ಯಾಲೆನ್ಸ್ಡ್ ಡಯಟ್ ತಿನ್ನೋದು, ನ್ಯೂಟ್ರಿಷಿಯಸ್ ಫುಡ್ಡು ಚೆನ್ನಾಗಿ ತಿನ್ನೋದು, ತರಕಾರಿ ಜಾಸ್ತಿ, ಫ್ರೂಟ್ಸು, ಫೈಬರು ಇದನ್ನೆಲ್ಲ ಜಾಸ್ತಿ ತಿನ್ನೋದು ಎಷ್ಟು ಇಂಪಾರ್ಟೆಂಟು ಅಂದರೆ, ನೀವು ಒಂದು ಸತಿ ಒಂದು ಸಣ್ಣ ಕೋಲ್ಡ್ ಆಗಲಿ, ತಲೆನೋವು ಬಂದಲಿ, ಏನೇ ಆಗಲಿ ಕೂಡ ಯಾವ ರೀತಿ ತಲೆ ಡಿಸ್ಟರ್ಬ್ ಆಗೋಗುತ್ತೆ ಅಂದರೆ ಏನೂ ಮಾಡೋಕ್ಕಾಗಲ್ವೇನೋ ಲೈಫಲ್ಲಿ ಅನ್ನೋ ಲೆವೆಲ್. 1-2 ದಿನ ಕೋಲ್ಡ್ ಬಂದ್ರೂ ಅಪ್ಪ ಫಸ್ಟ್ ಹೆಲ್ತ್ ಸರಿ ಹೋಗಲಿ ನಮಗೆ ಅಂತ ಅನಿಸ್ತಾ ಇರುತ್ತೆ. ನಾನು ಎಲ್ಲೋ ಓದ್ತಾ ಇದ್ದೆ, ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ ಬಂದರೂ ಕೂಡ ಹೆಲ್ತ್ ಪ್ರಾಬ್ಲಮ್ ಅಂತ ಒಂದು ಬಂದುಬಿಟ್ರೆ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಮೇ ಹೆಲ್ತ್ ಆಗೋಗುತ್ತೆ. ಫಸ್ಟ್ ಹೆಲ್ತ್ ಸರಿ ಹೋಗಲಿ, ನಮಗೇನು ಪ್ರಪಂಚದಲ್ಲಿ ಯಾವುದೂ ದೊಡ್ಡ ಪ್ರಾಬ್ಲಮ್ ಅಂತ ಅನಿಸಲ್ಲ. ಹೆಲ್ತ್ ಸರಿ ಹೋದರೆ ಏನನ್ನ ಲೈಫಲ್ಲಿ ಸಾಧಿಸ್ಬೋದು, ಏನನ್ನ ಅಚೀವ್ ಮಾಡ್ಕೋಬೋದು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೆ ನಮ್ಮ ಹೆಲ್ತ್ನ ಕರೆಕ್ಟಾಗಿ
ನೋಡ್ಕೋಬೇಕು ಅಂದರೆ ನ್ಯೂಟ್ರಿಷಿಯಸ್ ಫುಡ್ಡು ಕಂಪಲ್ಸರಿ. ಒಂದಿನ ಬಿಟ್ಟು ವಾರದಲ್ಲಿ 1-2 ದಿನ ಮಾಡ್ತೀವಿ ಆ ಥರ ಅಲ್ಲ. ಆದಷ್ಟು ತರಕಾರಿಗಳು, ಫ್ರೂಟ್ಸು, ಫೈಬರು, ನಟ್ಸು, ಸೀಡ್ಸು ರೆಗ್ಯುಲರಾಗಿ ತೊಗೋತಾನೆ ಇರಬೇಕು. ನಿಮ್ಮ ಡೈಲಿ ಬೇಸಿಸಲ್ಲೇ ಇದನ್ನೆಲ್ಲ ನಾನು ಈ ದಿನ ಈ ತರಕಾರಿ ಪಲ್ಯ ಮಾಡ್ತೀನಿ, ಈ ದಿನ ಈ ತರಕಾರಿ ಪಲ್ಯ, ಈ ಥರ ಸೊಪ್ಪು ಯೂಸ್ ಮಾಡ್ತೀನಿ, ಈ ಫ್ರೂಟ್ಸ್ ತಿಂತೀನಿ, ಇಷ್ಟು ನಟ್ಸ್ ತಿಂತೀನಿ, ಈ ಟೈಮ್ಗೆ ಮಕ್ಳಿಗೂ ಕೊಡ್ತೀನಿ. ನಾವು ಚೆನ್ನಾಗಿ ತಿಂದು ಫ್ಯಾಮಿಲಿನೂ ಚೆನ್ನಾಗಿ ನೋಡ್ತಾಯಿದ್ರೆ, ಈಗ ಮನೇಲಿ ನಾವಷ್ಟೇ ಚೆನ್ನಾಗಿದ್ರೂ ಮನ್ಸಿಗೆ ನೆಮ್ಮದಿ ಇರಲ್ಲ. ಮನೇಲಿ ಮಕ್ಳಿಗೇನೋ ಹುಷಾರಿಲ್ಲ, ಅವ್ರಿಗೇನೋ ಸಣ್ಣ ಪುಟ್ಟ ಆದ್ರೂ ಕೂಡ ತುಂಬ ಬೇಜಾರಾಗ್ತಾ ಇರುತ್ತೆ, ಮನ್ಸಿಗೆ ಒಂಥರ ಹಿಂಸೆ ಆಗ್ತಿರುತ್ತೆ. ಸೊ ಅದಕ್ಕೆ ಆದಷ್ಟು ನಮ್ಮ ಲೈಫ್ನ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದರೆ ಪ್ರತಿಯೊಂದೂ ನಾವು ಬ್ಯಾಲೆನ್ಸಿಂಗ್ ಮಾಡಬೇಕು. ಯಾರು ನಂಬಲಿ ನಂಬದೇ ಇರಲಿ, ನಮ್ಮ ಮೇಲೆ ಫುಲ್ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ, ಡೆಫಿನೆಟ್ಲಿ ಹೌದು. ಸೊ ಆ ಥರ ಡಿಪೆಂಡ್ ಆಗಿದ್ದಾರೆ ಅಂದರೆ ನಾವು ಅದಕ್ಕೆ ಜಸ್ಟಿಸ್ ಕೊಡಬೇಕು. ಕರೆಕ್ಟಾಗಿ ತರಕಾರಿಗಳನ್ನ, ಪಲ್ಯಗಳನ್ನ ಮಾಡುವಂಥದ್ದು, ಸೀಡ್ಸು, ನಟ್ಸು ಎಲ್ರಿಗೂ ಕೊಡುವಂಥದ್ದು, ಫ್ರೂಟ್ಸ್ ಕೊಡುವಂಥದ್ದು. ಸೊ ಆ ರೀತಿ ಸುಮಾರು ಜನ ಏನು ಮಾಡ್ತಾರೆ ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಬಟ್ ತನ್ನನ್ನು ತಾನು ತುಂಬ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಆ ಥರ ಮಾಡದೆ ಆದಷ್ಟು ಅವ್ರಿಗವರು ನೋಡಿಕೊಂಡು ಫ್ಯಾಮಿಲಿನೂ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ಒಂದು 20 ನಿಮಿಷ ಡೈಲಿ ವಾಕಿಂಗ್ ಹೋಗಿ. ಡೆಫಿನೆಟ್ಲಿ ಹೇಳಬೇಕು ಅಂದರೆ 1 ಅವರ್ ವಾಕಿಂಗ್ ಹೋಗಬೇಕು. ಡೈಲಿ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ರೆ ಹೆಲ್ತ್ ಇಶ್ಯೂಸ್ ಅನ್ನೋದು ತುಂಬ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ಎಷ್ಟೊಂದು ಆರ್ಟಿಕಲ್ಸಲ್ಲಿ ಮತ್ತು ರಿಸರ್ಚ್ ಎಲ್ಲ ನಡೆದಿದೆ. ಬಟ್ ನೀವು ಅಷ್ಟು ಆಗ್ತಿಲ್ಲ. ಆ್ಯಕ್ಚುಲಿ ಇದ್ದಕ್ಕಿದ್ದಂಗೆ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಒಂಥರ ರಿಲ್ಯಾಕ್ಸ್ಡಂಗೆ ಆಗಿರ್ತಾರೆ, ಎಸ್ಪೆಷಲಿ ಲೇಡೀಸು ಮನೇಲಿರ್ತಾರೆ, ವರ್ಕಿಂಗ್ ವುಮೆನ್ನು ಅಂದರೆ ಒಂದು ಸಣ್ಣ ವಾಕಿಂಗ್ ಹೋಗಬೇಕು ಅಂದ್ರೂ ಕಷ್ಟ. ಇನ್ಫ್ಯಾಕ್ಟ್ ಆ ಮೂಡೇ ಬರಲ್ಲ. ಸೊ ನೀವು ಅಟ್ಲೀಸ್ಟ್ ಒಂದು 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. 5 ಮಿನಿಟ್ಸು, ನೆಕ್ಸ್ಟು 7 ಮಿನಿಟ್ಸು, 10 ಮಿನಿಟ್ಸು, ಆ ಥರನೇ ಡೈಲಿ ಒಂದು 30 ಮಿನಿಟ್ಸು, 20 ಮಿನಿಟ್ಸು. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್, ಆಯಿತಾ? ಇನ್ನು ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು. ಯೋಗ ಮಾಡೋದ್ರಿಂದ ಏನೂ ಇಲ್ಲಪ್ಪ, ಮೈಂಡ್ ಎಷ್ಟು ರಿಲ್ಯಾಕ್ಸಿಂಗ್ ಆಗಿರುತ್ತೆ ಗೊತ್ತಾ? ಸುಮ್ಮನೆ ಕೂತ್ಕೊಂಡು ಗಾಳಿ ತೊಗೊಳ್ಳೋಂಥದ್ದು, ಅಂದರೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾರಲ್ಲ, ನಿಧಾನಕ್ಕೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನಮ್ಮ ಮೈಂಡೆಲ್ಲ ಫೋಕಸ್ ಮಾಡ್ಕೊಂಡು ಅಲ್ಲೇ ಇಟ್ಕೊಂಡು ಆ್ಯಕ್ಚುಲಿ ಬ್ರೀತ್ ಇನ್ನು ಬ್ರೀತ್ ಔಟ್ ಮಾಡ್ತಾಯಿದ್ರೆ ಎಷ್ಟು ರಿಲ್ಯಾಕ್ಸಿಂಗ್ ಆಗುತ್ತೆ ಅಂದರೆ, ಅದು ಮಾಡಿ ಒಂದು 2-3 ಡೇಸ್ಗೆ ನಿಮಗೆ ಗೊತ್ತಾಗುತ್ತೆ ಮೈಂಡ್ ಎಷ್ಟು ಕಾಮ್ ಆಗಿದೆ. ಏನು ಅಂದರೆ ಸಿಚುವೇಶನ್ಸ್ ಆ ರೀತಿಯೇ ಇರುತ್ತೆ, ಲೈಫಲ್ಲಿ ಕಷ್ಟ ಬರ್ತಿರುತ್ತೆ, ಆಮೇಲೆ ಎಲ್ಲ ಟಫ್ ಟೈಮ್ಸ್ ಅನ್ನೋದು ಬರ್ತಾ ಇರುತ್ತೆ. ಬಟ್ ನಾವು ಅದನ್ನು ಹ್ಯಾಂಡ್ಲ್ ಮಾಡೋ ರೀತಿ, ನಾವು ಅದನ್ನು ನೋಡೋ ರೀತಿ ಚೇಂಜ್ ಆಗುತ್ತೆ. ಸೊ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕಿಂತ ನಾನು ಕಲ್ತಿರೋದು ಏನು ಇಂಪಾರ್ಟೆಂಟು ಅಂದರೆ ಒಳ್ಳೆ ನಿದ್ದೆ. ನೀವು 5 ಅವರ್ಸ್ 6 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡಿದ್ರೂ ದಟ್ ಈಸ್ ಫಾರ್ ಬೆಟರ್. ಅಂದರೆ 8 ಅವರ್ 10 ಅವರೇ ಮಲ್ಕೋಬೇಕು ಅಂತ ಏನಿಲ್ಲ, ಆಯಿತಾ? ಅಂದರೆ ಮಿನಿಮಮ್ 8 ಅವರ್ಸ್ ಮಲ್ಕೊಂಡ್ರೆ ಒಳ್ಳೇದದು. ಅದು ಬೇಸಿಕ್, ಅದು 7 to 8 ಅವರ್ಸ್ ಮಲ್ಕೊಂಡ್ರೆ ಎಮೋಷ್ನಲಿ ಸ್ಟೇಬಲ್ ಇರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಕೆಲವು ಸತಿ ಆಗಲ್ಲ. ಅಂದರೆ 6 ಅವರ್ಸ್, ನನಗೆ 6 ಅವರ್ಸ್ ಮೋರ್ ದೆನ್ ಎನಫ್. 6 ಗಂಟೆ ಟೈಮು ನನಗೆ ಎಚ್ಚರನೇ ಇರಲ್ಲ, ಅಷ್ಟು ಬಾಡಿ ಸ್ಟ್ರೈನ್ ಆಗಿರುತ್ತೆ. ಏನೇ ಜಂಜಾಟ ಇದ್ದರೂ ವಾಕಿಂಗ್ ಮಾಡಿರ್ತೀನಿ. ಈಗಂತೂ ಮೇಲೆ ಕೆಳಗಡೆ ಓಡಾಡಿ ಫುಲ್ಲು ಸ್ಟ್ರೈನ್ ಆಗಿರುತ್ತೆ. ಅದಕ್ಕೆ ಯಾವ ಲೆವೆಲ್ಗೆ ನಿದ್ದೆ ಬರುತ್ತೆ ಅಂದರೆ ಎಷ್ಟು ಎಚ್ಚರನೇ ಆಗಲ್ಲ. ಲಾಸ್ಟ್ ಇನ್ನು ಅಲಾರಾಮ್ ಆಗಬೇಕು 4:30-5 ಗಂಟೆಗೇ ಎಚ್ಚರ ಆಗೋದು. ಇವನ್ ರಜದಲ್ಲೂ ಈಗ ಮನೆಗೆ ಬಂದಲ್ಲ ವಾಪಸ್ಸು, ಈಗ ಎಲ್ಲ ಪ್ಯಾಕ್ ಮಾಡೋದು ಎಲ್ಲ ತೆಗ್ದಿರೋದು, ಪ್ಯಾಕ್ ಮಾಡಿರೋದೆಲ್ಲ ತೆಗ್ದು ವಾಶ್ ಮಾಡಿ ಎಲ್ಲ ಮಾಡಿದ್ದಾಯ್ತಲ್ಲ, ಆಗ ನೆಕ್ಸ್ಟ್ ಡೇನೂ ಅಷ್ಟು ಸ್ಟ್ರೈನ್ ಆಗಿದ್ರು ಕೂಡ ನೆಕ್ಸ್ಟ್ 5 ಗಂಟೆಗೆ ಎಚ್ಚರ ಆಗೋಗುತ್ತೆ. ಆಮೇಲೆ ಪೇಪರ್ ವ್ಯಾಲ್ಯೂಯೇಷನ್ ವರ್ಕ್ ಇರುತ್ತೆ. ಸೊ ಎಷ್ಟೊಂದು ಕೆಲಸ ಇದ್ದೇ ಇರುತ್ತೆ. ಏನೇ ಆದರೂ ಕೂಡ ಒಳ್ಳೆ ನಿದ್ದೆ ಮಾಡಿ. ಒಂದು 6 to 8 ಅವರ್ಸ್ ಒಳ್ಳೆ ನಿದ್ದೆ. ಅಂದರೆ ಏನೋ ಒದ್ದಾಡಿಕೊಂಡು ಆಮೇಲೆ ಒಂದು 2 ಅವರ್ಸ್ ಮೊದಲು ನೀರು ಕುಡಿಯೋಕ್ಕೆ ಹೋಗಬೇಡಿ. ಅಂದರೆ ವಾಶ್ರೂಮ್ಗೆ ಎಚ್ಚರ ಆದರೆ ಕೆಲವ್ರಿಗೆ ನಿದ್ದೆ ಬರಲ್ಲ ಆಮೇಲೆ. ಬಟ್ ಮೊದಲವರೆಗೂ ಚೆನ್ನಾಗಿ ನೀರು ಕುಡಿತಾರೆ. ಹೈಡ್ರೇಟೆಡ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾವು ಅನ್ಕೋತೀವಿ ಹಶ್ವಾಗ್ತಿರುತ್ತೆ ಅಂತ, ಬಟ್ ಕೆಲವು ಸತಿ ನೀರು ಕುಡಿದ್ರೇ ನಮ್ಗೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ, ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಆಮೇಲೆ ವೆಯ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಆಮೇಲೆ ಹೆಲ್ದಿ ಸ್ಕಿನ್ನು, ಹೆಲ್ದಿ ಹೇರ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇದೆಲ್ಲನೂ ಸಣ್ಣ ಪುಟ್ಟ ಅಂತ ಅನ್ಕೋತೀವಿ, ಚಿಕ್ಕದೇನಾದ್ರೂ ಪ್ರಾಬ್ಲಮ್ ಆದ್ರೇ ಅದು ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಸೊ ಅದಕ್ಕೆ ನೀರನ್ನ ಚೆನ್ನಾಗಿ ಕುಡೀರಿ. ಅಲಾರಾಮ್ ಇಟ್ಕೊಳ್ಳಿ. ಒಂದು ಬಾಟ್ಲು, ಪ್ರತಿಯೊಬ್ಬರಿಗೂ ಒಂದೊಂದು ಬಾಟ್ಲು ಅಂತ ಅಲಾಟ್ ಮಾಡಿಬಿಡಿ. ನಿಮಗಿದು ಬಾಟ್ಲು ಅಂತ. ಅದನ್ನು ನೀರು ಅಟ್ಲೀಸ್ಟ್ 3 ಲೀಟರ್ಸಷ್ಟು ನೀರನ್ನ 2.5-3 ಲೀಟರಷ್ಟು ಡೈಲಿ ಖಾಲಿ ಮಾಡಬೇಕು. ನಾನು ಹೋಗ್ತಾ ಬರ್ತಾ 1 ಅವರ್ಗೆ ಒಂದು ಸ್ವಲ್ಪ ಕುಡಿದ್ರೂ ಒಂದು 250 ml 200 ml ಇಷ್ಟು ಕುಡಿತಾ ಇದ್ರೂ ಹೆಂಗೋ ಒಂದು ಬ್ಯಾಲೆನ್ಸಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ. ಆದಷ್ಟು ಸೈಲೆಂಟಾಗಿ ಕೆಲವು ನಿಮಿಷಗಳ ಕಾಲ ಒಬ್ಬರೇ ಇರೋಕ್ಕೆ ಟ್ರೈ ಮಾಡಿ.
ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಲೈಫ್ ಹೇಗಾಗ್ತಾಯಿದೆ, ನನಗೇನು ಕಷ್ಟ ಆಗ್ತಾಯಿದೆ, ಸುಮ್ಮನೆ ಸೈಲೆಂಟಾಗಿದ್ದಾಗ ಅಂದರೆ ಒಬ್ಬರೇ ಇರಬೇಕು, ಯಾರ ಜೊತೆನೂ ಏನೂ ಇಂಟ್ರಾಕ್ಷನ್ ಮಾಡ್ಕೋಬಾರ್ದು. ಯಾಕೆಂದರೆ ನಮ್ಮಲ್ಲಿ ಏನು ನಡೀತಾ ಇದೆ, ನಮ್ಮ ಫೀಲಿಂಗ್ಸ್ ಏನು, ನಮಗೇನು ಕಷ್ಟ ಆಗ್ತಿದೆ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ, ಫ್ಯಾಮಿಲಿಯಲ್ಲಿ, ಪ್ರೊಫೆಷ್ನಲ್ ಎಲ್ಲ ಏನೇ ಇದ್ದರೂ ಕೂಡ 100% ನಾವು ಒಬ್ಬರ ಜೊತೆ ಶೇರ್ ಮಾಡ್ಕೋತೀವಿ ಅಂತ ಹೇಳೋಕ್ಕೆ ಆಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಆದಷ್ಟು ಒಬ್ಬರೇ ಕೂತ್ಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಏನು ಮಾಡ್ಬೋದು ಇದಕ್ಕೆ ಅಂತ ಸೊಲ್ಯೂಷನ್ ಹುಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಮಗೆ ನಾವು ಸತ್ಯವಾಗಿರ್ತೀವಿ ಆಯಿತಾ, ಎಲ್ಲರ ಹತ್ರನೂ ನಾವು ಕರೆಕ್ಟಾಗಿ ಏನೋ ಹೇಳ್ಕೊಂಡು ಹೋಗ್ತೀವಿ ಅಂತ ಆಗಲ್ಲ. ಅದು 100% ಹೇಳ್ತೀವಿ, ಅದೆಲ್ಲ ಸುಳ್ಳಿನ ಮಾತು. ಸೊ ಅದಕ್ಕೆ ಅಟ್ಲೀಸ್ಟ್ ನಮ್ಮ ಜೊತೆ ನಾವು ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ, ನಾನಿದು ತಪ್ಪು ಮಾಡಿದೆ. ನಮ್ಮ ಒಳಗಡೆನೇ ಒಂದು ಆತ್ಮಸಾಕ್ಷಿ ಇರುತ್ತಲ್ಲ, ನಾನು ಇದನ್ನು ಸರಿ ಮಾಡಿದೆ, ಆದರೂ ಅವರು ಅದನ್ನು ತಪ್ಪಾಗಿ ಅಂದ್ಕೊಂಡ್ರು, ಅದನ್ನೆಲ್ಲ ಹೇಗೆ ಇಗ್ನೋರ್ ಮಾಡಬೇಕು, ಈ ಥರ ಸಿಚುವೇಶನ್ಸ್ ಬಂದಿದೆ, ಈ ಥರ ಯಾರೂ ಅರ್ಥ ಮಾಡ್ಕೋತಿಲ್ಲ, ಯಾರೂ ಹೆಲ್ಪ್ ಮಾಡ್ತಿಲ್ಲ, ನನ್ನ ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು. ಸೊ ಈ ರೀತಿ ನಾವೇ ಕ್ವೆಶನ್ಸ್ನ ಮಾಡಿಕೊಂಡು ಸುಮ್ಮನೆ ಒಂದು 10 ನಿಮಿಷ ನಮ್ಮ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡಿಕೊಂಡ್ರೆ ನಮ್ಮ ಲೈಫ್ನ ಎಷ್ಟೊಂದು ಕ್ವೆಶನ್ಸ್ಗೆ ಆನ್ಸರ್ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಮೈಂಡ್ಫುಲ್ಲಾಗಿ, ಆಮೇಲೆ ನಮ್ಮದ್ರಲ್ಲಿ ಏನಿರುತ್ತೋ ಅದರಲ್ಲೇ ಖುಷಿ ಪಡೋದು ಇಂಪಾರ್ಟೆಂಟ್. ಅಯ್ಯೋ ನನಗದಿಲ್ಲ, ಇವ್ರಿಗಿದೆ, ಅವ್ರಿಗೆಲ್ಲ ಇದೆ, ಈ ಥರ ಎಲ್ಲ ಥಿಂಕ್ ಮಾಡಿಕೊಂಡು ಕೂತ್ಕೊಂಡ್ರೆ ನಮಗೆ ಆ್ಯಕ್ಚುಲಿ ತುಂಬ ನೋವುಗಳೇ ಜಾಸ್ತಿ. ಸೊ ಅದಕ್ಕೇ ಆದಷ್ಟು ಮೆಡಿಟೇಟ್ ಮಾಡಿಕೊಂಡು ಡೈಲಿ ಒಂದು ದಿನ ಮಾಡಿ ಒಂದು ದಿನ ಬಿಡೋದು ಅಂತಲ್ಲ, ಡೈಲಿ ಒಂದು ಟೈಮ್ ಅಂತ ಇಟ್ಕೊಳ್ಳಿ, ಅಥವಾ ನಿಮಗೆಲ್ಲ ಕೆಲಸ ಮುಗಿದ್ಮೇಲೆ ಒಂದು 10 ನಿಮಿಷ ಕೂತ್ಕೊಳ್ಳಿ. ಆಮೇಲೆ ಏನಾಗ್ತಾಯಿದೆ ಲೈಫಲ್ಲಿ ಅಂತ ಅನಲೈಸ್ ಮಾಡಿದ್ರೆ ನಮಗೆ ಎಷ್ಟೊಂದು ಪ್ರಾಬ್ಲಮ್ಸ್ಗೆ ಸಾಲ್ವ್ ಸಿಗುತ್ತೆ. ನೆಕ್ಸ್ಟ್ ಏನು ಅಂದರೆ, ಆದಷ್ಟು ನನ್ನ ಸಜೆಷನ್ ಏನು ಅಂದರೆ, ನಿಮ್ಮ ಫೋನ್ನ ಆದಷ್ಟು ಮುಟ್ಟಬೇಡಿ. ನಿಮಗೆ ಕೆಲಸ ಇದ್ದರೆ ಮಾತ್ರ ನೋಡಿ. ಎಂಟರ್ಟೈನ್ಮೆಂಟ್ಗೆ ಅಂದರೆ 1 ಅವರ್ ಓಕೆ, ನಿಮಗೆ ಬೇಕು ಅಂದರೆ ಇನ್ನು ಟಿ ವಿ ನೋಡ್ಕೊಳ್ಳೋದನ್ನು ಫಾರ್ ಬೆಟರೇ. ಬಟ್ ಮೊಬೈಲ್ ಅಂತೂ ತುಂಬ ಸ್ಟ್ರೆಸ್ನ ಕ್ರಿಯೇಟ್ ಮಾಡುತ್ತೆ. ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ, ಲಾಸ್ಟಲ್ಲಿ ಸ್ಟ್ರೆಸ್ಸಿಂದನೇ ಎಂಡಪ್ ಆಗ್ತೀವಿ. ಅದರಿಂದ ಏನು ಆಗುತ್ತೆ ಅಂದರೆ ತುಂಬ ಅಯ್ಯೋ ಇಲ್ವೇನೋ ಟೈಮ್, ನಂತರ ಇಲ್ವೇನೋ ಟೈಮು ಅಂತ ಅನಿಸ್ತಿರತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಆದಷ್ಟು ಫೋನ್ನ ಪಕ್ಕಕ್ಕಿಟ್ಟು ಏನೇನು ಇಂಪಾರ್ಟೆಂಟ್ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಬ್ರೇಕಲ್ಲಿ, ಅಂದರೆ ನೀವು ಅಂದ್ಕೊಳ್ಳಿ ಒಂದು 50 ನಿಮಿಷ ಕೆಲಸ ಮಾಡಿದ್ರೆ 10 ನಿಮಿಷ ನಾನು ಮೊಬೈಲ್ ನೋಡ್ತೀನಿ, ಮತ್ತು 50 ನಿಮಿಷ ಕೆಲಸ, 10 ನಿಮಿಷ ಮೊಬೈಲು, ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಕೆಲಸ ಮಾಡ್ಕೋತಾ ಇದ್ದರೆ ಆ್ಯಕ್ಚುಲಿ ಬ್ಯಾಲೆನ್ಸ್ ಮಾಡೋದು ಈಸಿ. ನೆಕ್ಸ್ಟ್ ಎಲ್ಲದಕ್ಕೂ ಮಾಡ್ತೀನಿ ಅಂತ ಒಪ್ಕೊಬಿಡಿ. ನಾವು ಮನುಷ್ಯರೇ, ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡ್ಕೊತೀವಿ, ಎಲ್ಲರೂ ಹೇಳಿದೆಲ್ಲ ಮಾಡ್ತೀವಿ, ನಮ್ಮ ಹತ್ರ ಏನೂ ಸೂಪರ್ ಶಕ್ತಿ ಇಲ್ಲ ಆಯಿತಾ. ಕೆಲವು ಸತಿ ನಿಮಗೆ ಹುಷಾರಿಲ್ಲ, ಪೀರಿಯಡ್ಸ್ ಟೈಮು, ನೀವು ಮೂಡ್ ಸರಿಯಾಗಿಲ್ಲ, ನಿಮ್ಗೆ ಮಾಡೋಕ್ಕಾಗಲ್ಲ ಅಂದರೆ ಹಾಗಂತ ಲೇಸಿನೆಸ್ಸಿಂದ ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಿ ಲಿಟ್ರಲಿ ನಿಮಗೆ ಹೆಲ್ತ್ ಸರಿಯಿಲ್ಲ, ಮೂಡ್ ಸರಿಯಿಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ ಅಂತ ನೋ ಅಂತ ಹೇಳೋದನ್ನು ಕಲಿಬೇಕು. ನೀವು ಯಾವಾಗ ನೋ ಅಂತ ಹೇಳೋದನ್ನು ಕಲಿತೀರಾ, ಲೈಫಲ್ಲಿ ಎಷ್ಟೋ ಉದ್ಧಾರ ಆಗ್ತೀರಾ ಆಯಿತಾ. ಎಲ್ಲದಕ್ಕೂ ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ ಅಂತ ಎಲ್ಲ ಕೆಲಸನೂ ತಲೆ ಮೇಲೆ ಅಂದರೆ ಎಲ್ಲ ಇದು ಮಾಡಿಕೊಂಡು ತುಂಬ ಸ್ಟ್ರೆಸ್ ಮಾಡಿಕೊಂಡು ಆ ಕೋಪನ ಬೇರೆಯವ್ರ ಮೇಲೆ ತೋರಿಸ್ಕೊಂಡು ಇಂಥವೇ ಮಾಡೋದು. ನಮ್ಮ ಕೈಯಲ್ಲಿ ಏನಾಗುತ್ತೆ, ಎಷ್ಟಾಗುತ್ತೋ ಅದನ್ನು ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದರೆ ಲೈಫ್ ಚೆನ್ನಾಗಿರುತ್ತೆ. ಇಲ್ದಿರೋದೆಲ್ಲ ಮಾಡಿಕೊಂಡು ನನ್ನ ಕೈಲಾಗುತ್ತೆ ಅವೆಲ್ಲ ಆಗದೇ ಇರೋ ಕೆಲಸ. ಸೊ ಎಷ್ಟು ಬೇಕೋ ಅಷ್ಟು ಮಿನಿಮಲಿಸಮ್ ಆಗಿ ಲೈಫ್ನ ಲೀಡ್ ಮಾಡಿದ್ರೆ ಅಷ್ಟೇ ಸಾಕು. ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೀನಿ. ನೀವು ನಂಬಲ್ಲ, ಸುಮಾರು ಜನ ಹೆಣ್ಮಕ್ಳು ಹೋಗೇ ಹೋಗ್ತಾರೆ, ಅಟ್ಲೀಸ್ಟ್ ಐಬ್ರೋ ಮಾಡಿಸ್ಕೊಳಕ್ಕನ ಹೋಗ್ತಾರೆ. ನಾನು ನನ್ನ ಲೈಫಲ್ಲೇ ಹೋಗಿಲ್ಲ. ಈವನ್ ನನ್ನ ಮದುವೆಗೂ ನಾನು ಹೋಗಿರಲಿಲ್ಲ, ಯಾಕೆಂದರೆ ಅಷ್ಟು ನನಗೆ ಗೊತ್ತಿಲ್ಲ ನನ್ನೇನು. ಈ ನಡುವೆ ನನಗೆ ಈ ಥರ ಲಿಪ್ಸ್ಟಿಕ್ಕು, ಕಾಜಲ್ಲು ಅದೆಲ್ಲ ಯೂಸ್ ಮಾಡ್ತಿರೋದು ಇನ್ಫ್ಯಾಕ್ಟ್ ಬಿಟ್ಟರೆ ಇವತ್ತಿನವರೆಗೂ, ನೀವು ನಂಬಿ ಬಿಟ್ಟರೆ ಬಿಡಿ, ಇವತ್ತಿನವರೆಗೂ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ. ನಮ್ಮ ಸಿಸ್ಟರು ಬ್ಯೂಟಿಷಿಯನ್ನು ಗೊತ್ತಲ್ವ, ಅವ್ರದ್ದೇ ಒಂದು ಪಾರ್ಲರ್ ಇದೆ, ಬ್ಯೂಟಿ ಪಾರ್ಲರ್ ಇದೆ. ಅವರು ನನಗೆ ಆ್ಯಕ್ಚುಲಿ ಕೆಳಗಡೆ ಸ್ಪ್ಲಿಟ್ಸು ತುಂಬ ಜಾಸ್ತಿ ಆಗಿತ್ತು, ಅದರಿಂದ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಿತ್ತು. ಅವ್ರು ನಾನು ಟ್ರಿಮ್ ಮಾಡಿಕೊಡ್ತೀನಿ ಅಂತ ಅಂದರು. ಅದಕ್ಕೆ ಹೋಗಿದ್ದು ಸ್ವಲ್ಪ ನಾನು ಕಟ್ ಮಾಡಿಕೊಡ್ತೀನಿ ಅಂದರೆ ತುಂಬ ಹೇರ್ ಫಾಲ್ ಆಗಿತ್ತು. ಹೊಸ ಜಾಗ ಅಲ್ವ, ಈಗ ಹೊಸ ಮನೆಗೆ ಬಂದಾಗ ನೀರೆಲ್ಲ ಸ್ವಲ್ಪ ವ್ಯತ್ಯಾಸ ಆಗೋಗಿದೆ, ಅದಕ್ಕೆ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು, ಅದಕ್ಕೆ ಥಿನ್ನಾಗಿ ಕಾಣ್ತಿತ್ತು. ಸೊ ಕಟ್ಟಿಂಗ್ ಮೂಲಕ ಸ್ವಲ್ಪ ಬುಷಿಯಾಗಿ ಕಾಣೋ ಥರ ಮಾಡ್ತಿದ್ರು ಅವರು. ನನಗೆ ಫಸ್ಟ್ ಟೈಮು ನನಗದೊಂಥರ ಭಯ. ನೀವೇ ಹೇಳಿ, ಅಂದರೆ ತುಂಬ ಸ್ವಲ್ಪ ಅನ್ಹೆಲ್ದಿ ಹೇರೆಲ್ಲ ತೆಗ್ದಿದ್ದಾರೆ. ಅವ್ರು ಸ್ವಲ್ಪ ರೋಸ್ಮೆರಿ ಆಯಿಲೆಲ್ಲ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಆಮೇಲೆ ನಮ್ಮ ಹಸ್ಬೆಂಡವ್ರ ಅಕ್ಕನೂ ಅಷ್ಟೇ, ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಆಲೋವೆರಾ ಜೆಲ್ಲು ಮತ್ತು
ಇದು ಮೆಂತ್ಯ ಕಾಳು, ಕರ್ಬೇವಿನ ಸೊಪ್ಪು ಇದೆಷ್ಟು ಎಲ್ಲನೂ ಹೀಟ್ ಮಾಡಿ ಆ ಬಿಸಿ ಬಿಸಿ ಎಣ್ಣೆನ ಸ್ವಲ್ಪ ವಾಮ್ ಇರೋ ಎಣ್ಣೆನ ಮಸಾಜ್ ಮಾಡ್ಕೋ, ಬೇಗ ಹೇರ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ವಲ್ಪ ಶಾರ್ಟ್ ಅಂತಲೇ ಅನಿಸ್ತು, ಬಟ್ ಅಕ್ಕ ಹೇಳಿದ್ದೇನು ಅಂದರೆ ಸ್ವಲ್ಪ ಅನ್ಹೆಲ್ದಿ ಹೇರ್ ಎಲ್ಲ ತೆಗ್ದಿದ್ದೀನಿ, ಹೆಲ್ದಿ ಹೇರ್ ಗ್ರೋ ಆಗುತ್ತೆ ಈಗ ಅಂತ ಅಂದರು. ಸರಿ ನೋಡೋಣ ಅಂತ ಈ ಥರ ಇದೆ ಲುಕ್ಕು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ತೀನಲ್ಲ, ಫಸ್ಟ್ ಟೈಮ್ ಹೋಗಿದ್ದಿದ್ದು. ಇನ್ಫ್ಯಾಕ್ಟ್ ಅವ್ರು ಐಬ್ರೋ ಮಾಡ್ತೀನಿ ಅಂತ ಅಂದರು. ನನಗೆ ಫಸ್ಟ್ ಆಫ್ ಆಲ್ ಆ ನೋವಿಗೆ ಭಯ. ಅಯ್ಯೋ, ಐಬ್ರೋ ಮಾಡ್ಬೇಕಾರೆ ಕೆಳಗಡೆ ಎಲ್ಲ ಟ್ರಿಮ್ ಮಾಡ್ಬೇಕಾರೆ ಹೇರೆಲ್ಲ ತೆಗಿತಾರೆ, ಮೇಲೆ ಅಷ್ಟೊಂದು ನೋವಾಗಲ್ವಂತೆ, ಕೆಳಗಡೆ ಸ್ವಲ್ಪ ನೋವಾಗುತ್ತೆ. ನನಗದು ಭಯ ಜಾಸ್ತಿ, ಅದಕ್ಕೆ ಬೇಡ ಅಂತಲೇ ಅಂದೆ. ಆಮೇಲೆ ಒಂದು ಸತಿ ಮಾಡಿದ್ರೆ ಮಾಡಿಸ್ತಾನೆ ಇರಬೇಕು, ಅಷ್ಟು ಟೈಮೆಲ್ಲ ಇರಲ್ಲ ಮಂತ್ಲಿ ಹೋಗಿ ಇದು ಮಾಡೋಕ್ಕೆ. ಮುಂದೆ ಮಾಡಿಸ್ತೀನೇನೋ ಗೊತ್ತಿಲ್ಲ, ಆ್ಯಸ್ ಪರ್ ನೌ ನನಗೆ ಬೇಡ ಅಂತ ಅನಿಸ್ತು. ಅದೊಂದು ಟ್ರಿಮ್ ಒಂದು ತುಂಬ ಉದುರ್ತಿತ್ತಲ್ಲ ಅಂತ ಒಂದು ಮಾಡಿಸಿದ್ದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಈ ಥರ ಇತ್ತು ಫೈನಲ್ ಲುಕ್ಕು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಬಂದು ಪರ್ಸ್ನಲ್ ವೆಲ್ಬೀಯಿಂಗ್. ನಾವು ಚೆನ್ನಾಗಿರಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ ಇಷ್ಟು ಬ್ಯಾಲೆನ್ಸಿಂಗ್ ಮಾಡ್ಕೋಬೇಕು. ನೆಕ್ಸ್ಟು ಎಮೋಷ್ನಲ್ ವೆಲ್ಬೀಯಿಂಗ್ ಅಂದರೆ ಎಷ್ಟೊಂದು ಎಮೋಷನ್ಸು, ಕೋಪ, ಬೇಜಾರು, ಅಳು, ನಗು ಎಲ್ಲ ಎಮೋಷನ್ಸು ಮಿಕ್ಸ್ಡ್ ಆಗಿರುತ್ತೆ. ಆಮೇಲೆ ಇಲ್ಲಿ ತೋರಿಸ್ಬೇಕು, ನನ್ನ ಚಿಕ್ಕವಳನ್ನ ಅಲ್ಲೇ ಕರ್ಕೊಂಡೋಗಿದ್ದೆ. ಅವ್ರ ದೊಡ್ಡಮ್ಮ ಮಾಡೋದನ್ನೆಲ್ಲ ನೋಡಿ ಇವಳು ಆ ಡಾಲ್ಗೆ ಮಾಡ್ತಿದ್ದಾಳೆ, ಆಯಿತಾ. ಸೊ ಅಲ್ಲೂ ಒಬ್ಬರು ಬಂದಿದ್ರು, ಆಯಿತಾ, ಒಬ್ಬರು ಕಸ್ಟಮರು. ಅವ್ರು ಅದೇ ಅಂತಿದ್ರು, ನಿಮ್ಮ ಲೈಫಲ್ಲೇ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ. ಆ್ಯಕ್ಚುಲಿ ಪ್ರತಿಯೊಬ್ಬರು, ಅದು ಆ್ಯಕ್ಚುಲಿ ಹಳ್ಳಿಯಲ್ಲಿ, ಆಂಧ್ರ ಸೈಡಲ್ಲಿ ಒಂದು ಹಳ್ಳಿಯಲ್ಲಿ ಇದ್ದಿದ್ದವರು. ಆಂಧ್ರದಲ್ಲೇ ಹಳ್ಳಿಯಲ್ಲೇ ನಾವೆಲ್ಲ ಮಂತ್ಲಿ ಮಾಡಿಸ್ತೀವಿ, ನೀವೆಂಥವ್ರು ನೀವು ಅಂತ ನಗ್ತಿದ್ರು. ಇನ್ಫ್ಯಾಕ್ಟ್ ನೀವು ಮಾಡಿಸಿ ಚೆನ್ನಾಗಿ ಕಾಣ್ತೀರಾ, ನಿಮ್ಮ ಫೇಸ್ ಲುಕ್ಕೇ ಚೇಂಜ್ ಆಗುತ್ತೆ ಐಬ್ರೋ ಮಾಡಿಸಿದ್ರೆ ಅಂತ ಎಲ್ಲ ಅಂದರು. ಬಟ್ ನನ್ನ ನೋವಿಗೆ ಅದು ಬೇಡ ಅಂತ ಅನಿಸ್ತು. ನೋಡೋಣ ಮುಂದೆ ಯಾವಾಗಾರ ಟ್ರೈ ಮಾಡ್ತೀನಿ. ಪಾಪ ಅವರು ಅಂತೀವಿ ಫ್ರೆಂಡ್ಸ್, ಎಷ್ಟು ಕಷ್ಟ ಗೊತ್ತಾ ಹೇರ್ ಕಟ್ ಮಾಡೋದು. ಆಲ್ಮೋಸ್ಟ್ ಒಂದು 3/4 ಗಂಟೆ ಟೈಮ್ ತೊಗೊಂಡಿದ್ದಾರೆ. ಸ್ವೆಟ್ ಆಗ್ತಿದ್ರು, ಅಷ್ಟು ಕಷ್ಟ. ಎಲ್ಲ ಕೆಲಸಗಳೂ ಕಷ್ಟನೇ, ಯಾವುದು ಈಸಿ ಅಂತ ಏನಿಲ್ಲ. ನೆಕ್ಸ್ಟ್ ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ, ಅಲ್ಲೇ ಆಂಧ್ರ ಹತ್ರ ಅವ್ರ ಬ್ಯೂಟಿ ಪಾರ್ಲರ್ ಹತ್ರನೇ ಒಂದು ಮನೆ ಇತ್ತು. ಅಲ್ಲಿ ಏನು ಅಂದರೆ, ಅಲ್ಲಿ ಒಂದು 30 ಲ್ಯಾಕ್ದು ಮನೆ 10 ಲ್ಯಾಕಿಗೆ ಕಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಆಯಿತಾ. 10 ಲ್ಯಾಕ್ ಇಲ್ಲ, 9 ಲ್ಯಾಕ್ 8 ಲ್ಯಾಕ್ ಆ ಥರ ಆಗಿದೆ. ಸರಿ, 10 ಲ್ಯಾಕ್ ಅಂತಲೇ ಇಟ್ಕೊಳ್ಳಿ. ಏನು ಅಂದರೆ ಅಲ್ಲಿ ಎಲ್ಲ ರೆಡಿಮೇಡ್ ಮನೆನ ತಂದು ಫಿಕ್ಸ್ ಮಾಡಿರೋಂಥದ್ದು, ಅಲ್ಲೇ ಏನೋ ಕಟ್ಟಿರೋಂಥದ್ದಲ್ಲ. ಹೊರಗಡೆಯಿಂದ ಈ ಥರ ಕಾಣುತ್ತೆ, ಒಳಗಡೆ ಹೋದರೆ ನಾರ್ಮಲ್ ಮನೆನೇನೋ ಅಂತ ಅನಿಸುತ್ತೆ ಅದು. ಬಟ್ ಏನು ಕಾಂಕ್ರೀಟ್ ಹಾಕಿರೋದು, ಇಟ್ಟಿಗೆ ಹಾಕಿರೋದು ಆ ಥರ ಎಲ್ಲ ಏನೂ ಇಲ್ಲ. ಅದು ರೆಡಿಮೇಡ್ ಮನೆ, ಎಲ್ಲೋ ಏನೋ ಅದನ್ನು ಎಲ್ಲ ಕನೆಕ್ಟ್ ಮಾಡಿ ಇಲ್ಲಿ ಬಂದು ಫಿಕ್ಸ್ ಮಾಡಿರೋಂಥದ್ದು. ಹೊರಗಡೆಯಿಂದ ಈ ಥರ ಕಾಣುತ್ತೆ, ಒಳಗಡೆ ಹೋದರೆ ನಾರ್ಮಲ್ ಮನೆ, ಆಯಿತಾ. 2 ರೂಮ್ಸ್ ಇದ್ದಾವೆ, ಬಾತ್ರೂಮ್ ಇದೆ, ಕಿಚನ್ ಇದೆ, ಟೈಲ್ಸ್ ಇದೆ, ಗೋಡೆಗಳಿರಲ್ಲ. ಗೋಡೆ ಬದಲು ಅದು ಒಂಥರ ಫೈಬರ್ ಮೆಟೀರಿಯಲ್ ಥರ ಇರುತ್ತೆ. ಹೊರಗಡೆ ಈ ಥರ ವಾಶ್ರೂಮ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಸೊ ನಿಮಗೂ ಏನಾದರೂ ಯೂಸ್ ಆಗುತ್ತೆ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ, ಅವ್ರಿಗೆ ಕೇಳಿನೇ ವೀಡಿಯೋ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ. ಆಮೇಲೆ ಇದು ಸ್ವಲ್ಪ ಈಗ ತಾನೇ ಶಿಫ್ಟ್ ಆಗಿದ್ದಾರೆ ಅವರು. ನಾವು ಹೋಗಿದ್ದು ಹಿಂದಿನ ದಿನ ಶಿಫ್ಟ್ ಆಗಿದ್ದು, ಅವ್ರಿಗೂ ಟೈಮ್ ಬೇಕು. ಯಾಕಂದರೆ ನಾವು ಈಗ ತಾನೇ ಮನೆ ಕಟ್ಟಿ ಶಿಫ್ಟಿಂಗ್ ಪ್ರಾಸೆಸ್ ನಮಗೆ ಗೊತ್ತು. ಅದನ್ನು ಅರೇಂಜ್ ಮಾಡೋಕ್ಕೆ ಅವರು ಅಂತಿದ್ರು, ಇದನ್ನು ಅರೇಂಜ್ ಮಾಡೋಕ್ಕೆ ನಮ್ಗೆ 2 ತಿಂಗಳು ಬೇಕು ಅಂತ. ಯಾಕೆಂದರೆ ಅವರು ವರ್ಕಿಂಗ್ ಇರ್ತಾರೆ, ಆ ಥರ ಎಲ್ಲ ಇದ್ದಾಗ ತುಂಬ ಕಷ್ಟ ಆಗುತ್ತೆ ಮನೇನ ಜೋಡಿಸ್ಕೊಳ್ಳೋದು. ಅದು ನಮಗೂ ಗೊತ್ತು, ನನಗೂ ಸೆಲ್ಫ್ ಎಕ್ಸ್ಪೀರಿಯೆನ್ಸ್ ಆಗೋಗಿದೆ. ಸೊ ಎಲ್ಲ ಆ ಥರನೇ ಇದೆ. ಬಟ್ ಅದನ್ನು ಇಗ್ನೋರ್ ಮಾಡಿ, ಆಯಿತಾ. ಆ ಮನೇನ ಎಷ್ಟು ನೀಟಾಗಿ ಕಟ್ಟಿದ್ದಾರೆ ಅಂದರೆ, ನಾರ್ಮಲ್ ಮನೆನೇನೋ ಇದು ಅನ್ನೋ ಲೆವೆಲ್ಗಿದೆ. ಆ ಫ್ಲೋರಿಂಗ್ ಇರ್ಬೋದು, ಕಿಚನ್ ಇರ್ಬೋದು, ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ದುಡ್ಡು ಸೇವ್ ಆದಂಗೆ ಆಯಿತು ನೋಡಿ. ಅದೆಲ್ಲ ಕ್ಯಾಬಿನೆಟ್ಸ್ ಇರ್ಬೋದು, ಆ ಶೆಲ್ಫ್ ಇರ್ಬೋದು, ನೋಡಿ ನಿಮ್ಗೆ ಅನಿಸುತ್ತಾ ಇದು ಒಂಥರ ರೆಡಿಮೇಡ್ ಮನೆ ಅಂತ. ಸೊ ಆ ಥರ ಕಟ್ಟಿದ್ದು ನಿಮಗೂ ಯೂಸ್ ಆಗುತ್ತೆ ಅಂತ ಆ ಥರ ಮಾಡಿದೆ. ನೆಕ್ಸ್ಟ್ ಎಮೋಷ್ನಲ್ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದರೆ, ನನಗೆ ಈ ಮನೇಲಿ ಏನು ಇಷ್ಟ ಆಗಿದ್ದು ಅಂದರೆ ಅದೊಂದು ಹೇಳ್ಬಿಡ್ತೀನಿ. ದೇವ್ರ ಮನೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತಪ್ಪ. ನಾರ್ಮಲ್ ದೇವ್ರ ಮನೆಗಿಂತ ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ನೀವು ನೋಡಿ ಅದನ್ನು ಅಬ್ಸರ್ವ್ ಮಾಡಿ ಪ್ರತಿಯೊಂದು ಮನೇಲಿ ಹೇಗಿದೆ ಅಂತ. ಎಮೋಷ್ನಲ್ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಆದಷ್ಟು ಮೈಂಡನ್ನ ಖಾಲಿಯಾಗಿ ಇಟ್ಕೊಳ್ಳಿ. ಅಂದರೆ ಬೇರೆಯವ್ರನ್ನ ಕ್ಷಮಿಸ್ಬಿಡಿ, ನಿಮಗೆ ನೀವು ಕ್ಷಮಿಸ್ಕೊಂಬಿಡಿ. ಮನಸ್ಸಲ್ಲಿ ಏನಾದರೂ ದ್ವೇಷ ಇಟ್ಕೊಂಡಿರ್ತೀವಿ, ಏನೋ ಒಂದು ಅದು ಇದು ಇವ್ರ ಥರ ಅಂದರು, ಅವ್ರು ಈ ಥರ ಅಂದರು, ಇವ್ರ ಥರ ಮಾಡಿದ್ರು, ಈ ಥರ ಎಲ್ಲ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನಸ್ಸಲ್ಲಿ ನೆಮ್ಮದಿ ಅನ್ನೋದೇ ಇರಲ್ಲ. ಎಮೋಷ್ನಲ್ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಕಷ್ಟ. ನಮ್ಮ ಖುಷಿನ ಹಾಳು ಮಾಡೋದೇ ಇಂಥ ದ್ವೇಷಗಳು, ಇಂಥ ಮನಸ್ತಾಪಗಳು.
ಯಾರೋ ಏನೋ ನಿಮಗೆ ಕೆಟ್ಟದ್ದು ಬಯಸಿದ್ರು ಅಂದರೆ ನೀವು ದೇವ್ರನ್ನ ನಂಬದೇ ಇರಲಿ, ಏನೇ ಇದ್ದರೂ ಕೂಡ ಅವ್ರ ಕರ್ಮ ಅವರು ಅನುಭವಿಸೋದಂತೂ ಗ್ಯಾರಂಟಿ, ಅದಂತೂ ಗ್ಯಾರಂಟಿ. ನಾನು ಕಣ್ಣಾರೆ ಎಷ್ಟು ಜನನ ನೋಡಿದ್ದೀನಿ ಅಂದರೆ, ನಾನು ಯೂಶ್ವಲಿ ರಿಯಾಕ್ಟ್ ಮಾಡೋದು ಕಡಿಮೆ. ಯಾರಾದರೂ ಏನಾದರೂ ಹೇಳಿದ್ರು, ಆಮೇಲೆ ಈಗ ಹೆಂಗೆ ಅಂದರೆ ಬೇರೆಯವ್ರ ಬಗ್ಗೆ ನನ್ನ ಹತ್ರ ಹೇಳ್ತಿರ್ತಾರೆ, ಆ ಥರದ್ದೆಲ್ಲ ಕೇಳ್ಕೊಂಡು ಸುಮ್ಮನೆ ಇರ್ತೀನಿ ಆಯಿತಾ. ಬಟ್ ಅದನ್ನೆಲ್ಲ ಕರ್ಮಗಳು ಅವ್ರು ಡೆಫಿನೆಟ್ಲಿ ಅನುಭವಿಸ್ತಾರೆ. ಅದಕ್ಕೆ ನಾನು ಸುಮ್ಮನೆ ನಕ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತೀನಿ. ಕೆಲವು ಸತಿ ನಾವು ಯಾವಾಗ ರಿಯಾಕ್ಟ್ ಮಾಡ್ತೀವಿ, ನಾವು ಯಾವಾಗ ಯಾರಿಗಾರು ಶಾಪ ಕೊಡ್ತೀವಿ, ಅದಿನ್ನು ನಮಗೇನೆ ಪಾಪ ಕರ್ಮಗಳು ಜಾಸ್ತಿ. ಸೊ ಅದಕ್ಕೆ ಆದಷ್ಟು ನ್ಯೂಟ್ರಲ್ ಆಗಿರಿ. ಯಾರಾದರೂ ಏನಾದರೂ ನಿಮಗೆ ಕೆಟ್ಟದ್ದು ಬಯಸ್ತಾರೆ ಅಂದರೆ ಆದಷ್ಟು ನ್ಯೂಟ್ರಲ್ ಆಗಿರಿ. ಆಮೇಲೆ ನಾವು ಅವ್ರು ಕೆಟ್ಟದ್ದು ಬಯಸಿದ್ದಾರೆ, ಅವ್ರ ಮುಂದೆ ನಾವು ತುಂಬ ಬೆಳೆದು ಬಿಡಬೇಕು, ರಾತ್ರಿ ಬೆಳಿಬೇಕು ಅಂದರೆ ಅವೆಲ್ಲ ಆಗೋಲ್ಲ. ನಿಮ್ಮ ಲೈಫ್ನ ಯಾವ ರೀತಿ ಅಚ್ಚುಕಟ್ಟಾಗಿ ಲೈಫ್ನ ಲೀಡ್ ಮಾಡೋಕ್ಕಾಗುತ್ತೆ ಆ ಥರನೇ ಮಾಡಿ ಆಯಿತಾ. ಅವ್ರ ಸ್ಟ್ರೆಸ್ಸಿಂದ ಅವ್ರು ಮಾಡ್ತಾ ಇರೋದಕ್ಕೂ ನೀವು ಸ್ಟ್ರೆಸ್ ತೊಗೊಳೋದಕ್ಕೂ ಎರಡಕ್ಕೂ ಲಿಂಕ್ ಆಗೋಕ್ಕೆ ಹೋಗಬಾರ್ದು. ಆದಷ್ಟು ನಿಮ್ಮ ಲೈಫ್ನ ಹೆಂಗೆ ಲೀಡ್ ಮಾಡಬೇಕು ಅಂತ ನಿಮಗೆ ಮಾತ್ರನೇ ಗೊತ್ತಿರುತ್ತೆ. ಸೊ ಆ ಥರನೇ ಇದು ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ನಮ್ಮ ಹತ್ರ ಏನಿರುತ್ತೆ ಅದಕ್ಕೆ ಖುಷಿಯಾಗಿ ಇಟ್ಕೊಂಡು ಲೈಫ್ನ ಲೀಡ್ ಮಾಡಿದ್ರೆ ಆ್ಯಕ್ಚುಲಿ ನೆಮ್ಮದಿ ಲೈಫ್ನ ಲೀಡ್ ಮಾಡ್ಬೋದು. ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರ ಜೊತೆ ಅಯ್ಯೋ ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಇದೆ, ಈ ಥರದ್ದೆಲ್ಲ ನಮ್ಮ ಹ್ಯಾಪಿನೆಸ್ನ ಹಾಳು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ನೆಕ್ಸ್ಟ್ ನಿಮಗೆ ತುಂಬ ಎಮೋಷ್ನಲಿ ವೀಕ್ ಆಗ್ತಿದ್ದೀರಾ, ಅಳು ಬರ್ತಾಯಿದೆ ಅಂದರೆ ಬರಿಬೋದು. ನಿಮ್ಮ ಟ್ರಸ್ಟ್ ವರ್ತಿ ಪರ್ಸನ್ ಹತ್ರ ಹೇಳ್ಕೊಬೋದು. ಇಲ್ಲಾಂದರೆ ಯಾರೂ ನಂಬೋಕ್ಕಾಗಲ್ಲ ಅಂದರೆ ಹೋಗಿ ದೇವ್ರ ಹತ್ರ ಹೇಳ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು. ಸೊ ಅದನ್ನು ಕೂಡ ನಮ್ಮ ಎಮೋಷ್ನಲ್ ಬ್ಯಾಲೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಏನೇ ಆಗಿದ್ರೂ ಕೂಡ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡ್ರೆ, ಇಲ್ಲ ಈ ನೋಡಿ ಎಷ್ಟೊಂದು ಲೈಫಲ್ಲಿ ಏನೇನೋ ಪ್ಲ್ಯಾನ್ ಮಾಡ್ತೀವಿ, ಎಲ್ಲ ಏನೋ ವರ್ಕ್ ಆಗುತ್ತೆ ಅಂತ ಏನಿಲ್ಲ. ಸೊ ಕೆಲವು ವರ್ಕ್ ಆಗುತ್ತೆ, ಕೆಲವು ವರ್ಕ್ ಆಗೋಲ್ಲ. ಸೊ ಆ ಥರ ಇದ್ದಾಗ ಏನು ನಮಗೆ ವರ್ಕ್ ಆಗುತ್ತೆ ಅದನ್ನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆದಷ್ಟು ಇಂಥ ನೆಗೆಟಿವ್ ಪರ್ಸನ್ಸ್ ಇರ್ತಾರಲ್ಲ ಅದನ್ನು ದೂರ ಇಟ್ಕೊಳ್ಳಿ. ಎಷ್ಟೊಂದು ಸತಿ ಅದಾಗಲ್ಲ, ನೆಗೆಟಿವ್ ಪರ್ಸನ್ಸ್ ಮಧ್ಯೆನೇ ನಾವು ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಅಂಥವ್ರ ಮಧ್ಯೆ ಇದ್ದಾಗ ನಮ್ಮ ಬ್ಯಾಲೆನ್ಸಿಂಗ್ ಅನ್ನೋದು ಇಂಪಾರ್ಟೆಂಟು. ಈ ದೇವರು 2 ಕಿವಿನ ಕೊಟ್ಟಿದ್ದಾರೆ, ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಟ್ಬಿಡಿ. ಎಷ್ಟೊಂದು ಸತಿ ನಮ್ಗೆ ಬೇಡ ಅಂದರೂ ನಾವು ಕೇಳಬೇಕಾಗುತ್ತೆ ಆಯಿತಾ. ಈ ಕಿವಿಲಿ ಕೇಳ್ಕೊಂಡು ಈ ಕಿವಿಲಿ ಬಿಟ್ಕೊಂಡ್ಬಿಟ್ರೆ ಆ್ಯಕ್ಚುಲಿ ತುಂಬ ಈಸಿ, ನಿಜವಾಗ್ಲೂ ಆಯಿತಾ. ಮನಸ್ಸಿಗೆ ಮಧ್ಯದಲ್ಲಿ ಮೈಂಡಿಗೆ ತೊಗೊಳಕ್ಕೆ ಹೋಗಬಾರ್ದು. ಆದಷ್ಟು ನಮ್ಗೆ ಯಾರು ಪಾಸಿಟಿವ್ ಆಗಿ ಮಾತಾಡ್ತಾರೆ, ಯಾರು ನಮಗೆ ಎನ್ಕರೇಜ್ ಮಾಡ್ತಾರೆ, ನಾವೇನೋ ಸಕ್ಸಸ್ ಕಂಡಾಗ ಯಾರು ನಮಗೆ ಚಪ್ಪಾಳೆ ತಡ್ತಾರಲ್ಲ, ಯಾರು ಅಷ್ಟೊಂದು ಮನಸ್ಫೂರ್ತಿಯಾಗಿ ಮಾಡೋದು ತುಂಬ ಕಡಿಮೆ ಈ ಕಾಲದಲ್ಲಿ. ಸ್ವಲ್ಪ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರಲ್ವ, ನೀನು ಮಾಡ್ತಿರೋದು ಕರೆಕ್ಟು, ನಾನಿರ್ತೀನಿ ಮಾಡು ಅಂತ ಸ್ವಲ್ಪ ಧೈರ್ಯ ಕೊಡ್ತಾರಲ್ಲ, ಅವ್ರ ಜೊತೆ ಇರಿ ಆ್ಯಕ್ಚುಲಿ. ಮತ್ತು ಮನೇನ ಫ್ಯಾಮಿಲಿನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಪ್ರತಿಯೊಂದು ದಿನವೂ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಕಷ್ಟ. ಯಾವ ಕೆಲಸ ಇಂಪಾರ್ಟೆಂಟ್ ಅಲ್ಲ ಅಂತ ಪ್ರಿಯೋರಿಟೈಸ್ ಮಾಡ್ಕೊಂಡು ಕೆಲಸ ಮಾಡಿಲ್ಲ ಅಂದರೆ ಲಾಸ್ಟ್ ಮಿನಿಟಲ್ಲಿ ತುಂಬ ಸ್ಟ್ರೆಸ್ ಆಗುತ್ತೆ. ಆಮೇಲೆ ನಿಮ್ಮ ಜವಾಬ್ದಾರಿಗಳನ್ನ ಒಬ್ಬರೇ ಬ್ಯಾಲೆನ್ಸ್ ಮಾಡಬೇಕು ಅಂತ ಏನಿಲ್ಲ. ಕೆಲವರು ಫ್ಯಾಮಿಲಿ ಮೆಂಬರ್ಸ್ನ ಹೆಲ್ಪ್ ತೊಗೊಳಕ್ಕೆ ಹಿಂಜರಿಬೇಡಿ ಆಯಿತಾ. ಎಲ್ಲ ನಾನೇ ಮಾಡ್ತೀನಿ ಅಂತ ನಿಮಗೆ ಸೂಪರ್ ವುಮೆನ್ ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟು ಏನೇ ಸ್ಟ್ರೆಸ್ ಇದ್ದರೂ ಕೂಡ ಎಸ್ಪೆಷಲಿ ವರ್ಕಿಂಗ್ ವುಮೆನ್ನು ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ಕೆಲವು ಸತಿ ಕಮೆಂಟ್ ಮಾಡ್ತಾರೆ, ನನ್ನ ಹಸ್ಬೆಂಡ್ ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಅಂತ. ಫ್ಯಾಮಿಲಿಯ ಬಂದರೆ ಎಷ್ಟೊಂದು ಜನ ಲೇಡೀಸ್ಗೆ ಅದೇ ಅಂದ್ಕೊಳ್ಳೋದು, ಫ್ಯಾಮಿಲಿ ಅಂದಿದ ತಕ್ಷಣ ಗಂಡ ಅಂತ ಆಯಿತಾ. ಎಷ್ಟೊಂದು ಸತಿ ಅವ್ರಿಗೂ ಅವ್ರ ಸ್ಟ್ರೆಸ್ ಇರುತ್ತೆ, ಮೇ ಬಿ ಅವರಿಗೆ ಬೇರೆ ಕೆಲಸ ಇಂಪಾರ್ಟೆಂಟ್ ಆಗುತ್ತೇನೋ. ಸೊ ಆಗ ನೀವು ನನ್ನ ಹಸ್ಬೆಂಡ್ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿಲ್ಲ ಅಂತ ಅಂದ್ಕೊಳ್ಳೋಬಾರ್ದು. ಯಾಕೆ, ನಿಮಗೆ ಮಕ್ಕಳು ಇಂಪಾರ್ಟೆಂಟ್ ಅಲ್ವಾ. ಫ್ಯಾಮಿಲಿ ಅಂದರೆ ಎಲ್ಲನೂ ಅಷ್ಟೇ, ಎಲ್ಲರೂ ಇಂಪಾರ್ಟೆಂಟು. ನಿಮಗೆ ಯಾರು ಇಷ್ಟಪಡ್ತಾರೆ, ಆಮೇಲೆ ಯಾರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ನಿಮಗೆ ಅವರು ಇಂಪಾರ್ಟೆನ್ಸ್ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವ್ರಿಗೆ ಆಗ್ತಿಲ್ಲ ಅಂದರೆ ಅದನ್ನು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಸೊ ಆಮೇಲೆ ಸುಮ್ಮನೆ ಕೆಲವು ಸತಿ ವರ್ಕಿಂಗ್ ವಿಮೆನ್ನ ನಾನು ನೋಡಿದ್ದೀನಿ, ಸುಮ್ಮನೆ ಇರ್ತಾರೆ ಆಯಿತಾ. ಅವ್ರ ಜೊತೆ ಸುಮ್ಮನೆ ಸರಿ ಏನೋ ಒಂದು ಕೆಲಸ ಮಾಡಿಕೊಡೋದು, ಆ ಥರ ಅವ್ರ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಮಕ್ಳ ಹತ್ರನೇ ನಾವು ಬೆಳೀತಾ ಮಕ್ಳ ಹತ್ರ ತುಂಬ ಟೈಮ್ ಸ್ಪೆಂಡ್ ಮಾಡೋದು. ಹಸ್ಬೆಂಡ್ಗೆ ಒಂದು ಲೆವೆಲ್ಗೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀವಿ, ಅವ್ರ ಜಂಜಾಟದಲ್ಲಿ ಇರ್ತಾರೆ, ಮ್ಯೂಚುಲಿ ಅರ್ಥ ಮಾಡ್ಕೊಂಡು ನಾವು ಹೋಗ್ತಾ ಇರ್ತೀವಿ ಲೈಫಲ್ಲಿ. ಬಟ್ ಮಕ್ಕಳನ್ನ ಒಂದು ಹದ್ದದಲ್ಲಿ ದಾರಿಲಿ ತರೋಕ್ಕೆ, ಅವ್ರಿಗೊಂದೊಳ್ಳೆ ಬುದ್ಧಿ ಕಲಿಸೋಕ್ಕೆ ಅವ್ರ ಜೊತೆ ಮದರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದಷ್ಟು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ. ಆಮೇಲೆ ಸಣ್ಣ ಪುಟ್ಟ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ಬೇರೆಯವ್ರಿಗೆ ಮಾಡಿ ಆಯಿತಾ, ಅದೊಂಥರ ಹ್ಯಾಪಿನೆಸ್ನ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ಎಲ್ಲರೂ ಕೂತ್ಕೊಂಡು ಹಬ್ಬದ ಊಟ ಮಾಡ್ತಾಯಿದ್ದೀವಿ. ಒಬ್ಬಟ್ಟು,
ಮತ್ತು ಇನ್ನೊಂದು ಕುಡಾಲು ಅಂತ ಮಾಡ್ತೀವಿ, ಅದೊಂಥರ ಕರ್ಜಿಕಾಯಿ ಥರನೇ, ಬಟ್ ಮೈದಾ ಮಾಡಿ ಒಳಗಡೆ ಒಬ್ಬಟ್ಟಿಂದು ಹೂರ್ಣ ಇರುತ್ತಲ್ಲ ಅದನ್ನು ಹಾಕಿರ್ತೀವಿ. ನಮ್ಮ ಸೈಡ್ ಆಂಧ್ರದಲ್ಲಿ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ ಸುಮಾರು ಜನ, ನಾನು ನೋಡಿದ್ದೀನಿ. ಕೋಸಂಬರಿ, ಒಬ್ಬಟ್ಟು ಸಾರು ಅದನ್ನೆಲ್ಲ ಮಾಡಿದ್ರು, ಪಕೋಡ ಎಲ್ಲನೂ. ನೆಕ್ಸ್ಟು ಅಲ್ಲಿಂದ ನಮ್ಮ ಹಸ್ಬೆಂಡ್ ಅವರು ಚಿಕ್ಕಕ್ಕನ ಮನೆಗೆ ಹೋಗಿದ್ವಿ, ಅದೇ ಟ್ವಿನ್ಸ್ ಮಕ್ಕಳು ಆಗಿದ್ದಾರೆ ಅಂದಲ್ಲ, ಅಲ್ಲಿಗೆ ಹೋಗಿದ್ವಿ. ಅಲ್ಲೂ ಅಷ್ಟೇ, ಅವ್ರೂ ತುಂಬ ಚೆನ್ನಾಗಿ ನೋಡ್ಕೋತಾರಪ್ಪ, ಎಷ್ಟು ಆರಾಮಾಗಿದ್ವಿ ಅಂದರೆ ಅಲ್ಲಿ ಚೆನ್ನಾಗಿ ನಮ್ಮ ದೊಡ್ಡಕ್ಕ, ಹಸ್ಬೆಂಡ್ ಅವ್ರ ದೊಡ್ಡಕ್ಕ ಇದ್ದಾರಲ್ಲ, ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಟ್ರು, ಚೆನ್ನಾಗಿ ರಿಲ್ಯಾಕ್ಸ್ ಆಗೋಯಿತು. ನೆಕ್ಸ್ಟ್ ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಡೇ ಇದು 4:45ಗೆ ಎದ್ದೆ ಆ್ಯಕ್ಚುಲಿ. ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ವೀಡಿಯೋ ಮಾಡೋಷ್ಟಲ್ಲ 5:15 ಆಯಿತು. ಅದೆಲ್ಲ ಫಸ್ಟ್ ನೀಟ್ ಮಾಡೋಣ ಅಂತ. ಈಗೆಲ್ಲ ನಾವು ಊರಿಗೆ ಹೋಗಿ ಬಂದಿದ ತಕ್ಷಣ ಯಾವ ಲೆವೆಲ್ಗಿರುತ್ತೆ ಅಂತ ಗೊತ್ತಲ್ವಾ. ಸೊ ಈ ರೀತಿ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಲೈಫಲ್ಲಿ ಖುಷಿಯಾಗಿರೋದು ಇಂಪಾರ್ಟೆಂಟು. ಏನೇ ಆದರೂ ಕೂಡ ಕೆರಿಯರು ಕಾನ್ಸಂಟ್ರೇಟ್ ಮಾಡಿ ರೆಗ್ಯುಲರಾಗಿ ಓದ್ತಾ ಇರಿ. ಟೈಮ್ ನಾವೇ ಮಾಡ್ಕೋಬೇಕು, ನಾವೇ ರಿಲ್ಯಾಕ್ಸ್ ಮಾಡ್ಕೋಬೇಕು, ಒಂದು ಬ್ಯಾಲೆನ್ಸಿಂಗ್ ನಡೆಸ್ತಾನೆ ಇರಬೇಕು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮುಂದಿನ ವ್ಲಾಗ್ ಎಲ್ಲ ಬೆಂಗಳೂರು ವ್ಲಾಗ್ ಆಗಿರುತ್ತೆ. ಒಂದು ಸಿಂಪಲ್ಲಾಗಿ ಟೊಮ್ಯಾಟೊ ಗೊಜ್ಜು ಮಾಡಿದ್ದೆ, ಜೊತೆಗೆ ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕಕ್ಕ ಚಿಕನ್ ಸಾಂಬಾರನ್ನು ಕೊಟ್ಟು ಕಳಿಸಿದ್ರು. ಅದನ್ನು ತುಂಬ ಹೆಲ್ಪ್ ಆಯಿತು ಆ ಥರ ಎಲ್ಲ ಕೊಟ್ಟು ಕಳಿಸಿದ್ದು. ಅದಕ್ಕೆ ಒಂದು ಮುದ್ದೆ ಮಾಡಿಕೊಂಡು ಹೆಂಗೋ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು, ಆಮೇಲೆ ನಮ್ಮ ಅತ್ತೆ ಈ ಥರ ನೀರಿನ ಹಂಡೆ ಬೇಕು ಅಂದಿದ್ದಕ್ಕೆ ಅಲ್ಲಿ ಊರಿಂದ ಹಂಡೆ ಒಂದು ಅಂದರೆ ಸ್ಟೋರ್ ಮಾಡಿಕೊಂಡು, ಫಿಲ್ಟ್ರ್ ನೀರೆಲ್ಲ ಸ್ಟೋರ್ ಮಾಡಿಕೊಂಡು ಅಡುಗೆ ಎಲ್ಲ ಯೂಸ್ ಮಾಡೋಕ್ಕೆ ಈ ಥರ ಹಂಡೆ ಎಲ್ಲ, ಅದನ್ನೇ ತೋರಿಸ್ತಾ ಇದ್ದೀನಿ. ಯೂಸ್ಫುಲ್ ಆಯಿತು. ಸೊ ಅದಕ್ಕೆ ಮುದ್ದೆ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು, ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಮುಂದಿನ ವ್ಲಾಗಲ್ಲಿ ಯಾವ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಮಾಡಾದಮೇಲೆ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.